ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಮುಗಿದಿಲ್ಲ. ಭಾರತದ ಗುರಿ ಉಗ್ರರೇ ಹೊರತು ಪಾಕ್ ಸೇನೆಯಲ್ಲ ಅಂತ ಹೇಳಿ ಭಾರತೀಯ ಸೇನೆ ಹೇಳಿದೆ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅನ್ನುವಂತಹ ಸ್ಪಷ್ಟನೆ ಈಗ ಸಿಕ್ಕಿದೆ. ಇನ್ನು ಭಾರತದ ಟಾರ್ಗೆಟ್ ಉಗ್ರರು ಹೊರತು ಪಾಕಿಸ್ತಾನದ ಸೇನೆ ಅಲ್ಲ. ಪಾಕಿಸ್ತಾನ ಸೇನೆಯು ಉಗ್ರರಿಗೆ ಬೆನ್ನೆಲುಬಾಗಿ ನಿಂತಿದೆ. ಭಾರತದಿಂದ ಪಾಕಿಸ್ತಾನದ PL-15 ಕ್ಷಿಪಣಿ ಉಡೀಸಾಗಿದೆ. ಪಾಕಿಸ್ತಾನದ ರಹೀಂ ಯಾರ್ ಖಾನ್ ಏರ್ಬೇಸ್ ಧ್ವಂಸ ಆಗಿದೆ. ಪಾಕ್ನ ಕರಾಚಿಯ ಮೇಲೆ ಭಾರತೀಯ ವಾಯುಸೇನೆ ದಾಳಿಯನ್ನ ಮಾಡಿದೆ. ಮೇ 9, 10ನೇ ತಾರೀಕಿನ ರಾತ್ರಿ ಪಾಕಿಸ್ತಾನದ ಕ್ಷಿಪಣಿಗಳನ್ನ ಹೊಡೆದಿದ್ದೇವೆ ಅಂತ ಹೇಳಿ ಈಗಾಗಲೇ ಸೇನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ. ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಭಸ್ಮಗೊಳಿಸಿದ್ದೀವಿ ಅಂತ ಹೇಳಿರೋದು. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಪಡೆಯ ಮಧ್ಯೆ ಅಪ್ರತಿಮ ಸಮನ್ವಯತೆ ಇದೆ. ಶತ್ರುಗಳ ಯುದ್ಧ ವಿಮಾನ ಗಡಿ ಪ್ರವೇಶ ಮಾಡುವುದಕ್ಕೂ ಮೊದಲೇ ಖಲಾಸ್ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಅವರು ಈಚೆ ಬರದಂಗೆ ನಾವು ನೋಡ್ತಾ ಇದ್ದೀವಿ. ಅವರ ಫೈಟರ್ ಜೆಟ್ಗಳನ್ನ ಉಡೀಸ್ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ. ಇನ್ನು ನಮ್ಮ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ಎಷ್ಟು ಹಾನಿಯಾಗಿದೆ, ಎಲ್ಲೆಲ್ಲಿ ಹಾನಿಯಾಗಿದೆ, ಏನೇನು ಹಾನಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಸಾಕ್ಷಿ ಸಮೇತ ಸೇನಾ ಅಧಿಕಾರಿಗಳು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. अफसोस इस बात का है कि पाकिस्तानी सेना ने हमारी लड़ाई आतंकवाद और आतंकवादियों के खिलाफ थी. इसलिए 7 मई को हमने केवल आतंकवादी ठिकानों पर ही हमला किया था. पर अफसोस इस बात का है कि पाकिस्तानी सेना ने आतंकवादियों का साथ देना उचित समझा और इस लड़ाई को अपनी लड़ाई बना ली. इस परिस्थिति में हमारी जवाबी कार्यवाही अत्यंत आवश्यक थी और इसमें उनका जो भी नुकसान हुआ वे खुद इसके लिए जिम्मेदार हैं. हमारे आप इस लेयर को देखें तो आप समझ जाएंगे कि मैं आपको क्या बताने की कोशिश कर रहा हूं. तो अगर आप सारे सिस्टम्स को पार कर भी गए तो आपको फिर भी एयरफील्ड या लॉजिस्टिक इंस्टॉलेशन या जो भी चीज को आप टारगेट कर रहे हैं उसमें पहुंचने से पहले कोई ना कोई इस लेयर्ड ग्रिड का सिस्टम जरूर गिरा देगा. जो दुर्दशा कल आपने पाकिस्तान एयरफील्ड्स की देखी और शायद आज भी एयर मार्शल भारती की प्रेजेंटेशन में, हमारी एयरफील्ड्स हर प्रकार से ऑपरेशनल हैं. यही नहीं, पाकिस्तान के ड्रोन्स और वेपनाइज्ड UAVs से की गई हमलावर कोशिशें भी इस ग्रिड के कारण. ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಮುಗಿದಿಲ್ಲ. ಭಾರತದ ಗುರಿ ಉಗ್ರರೇ ಹೊರತು ಪಾಕ್ ಸೇನೆಯಲ್ಲ ಅಂತ ಹೇಳಿ ಭಾರತೀಯ ಸೇನೆ ಹೇಳಿದೆ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅನ್ನುವಂತಹ ಸ್ಪಷ್ಟನೆ ಈಗ ಸಿಕ್ಕಿದೆ. ಇನ್ನು ಭಾರತದ ಟಾರ್ಗೆಟ್ ಉಗ್ರರು ಹೊರತು ಪಾಕಿಸ್ತಾನದ ಸೇನೆ ಅಲ್ಲ. ಪಾಕಿಸ್ತಾನ ಸೇನೆಯು ಉಗ್ರರಿಗೆ ಬೆನ್ನೆಲುಬಾಗಿ ನಿಂತಿದೆ. ಭಾರತದಿಂದ ಪಾಕಿಸ್ತಾನದ PL-15 ಕ್ಷಿಪಣಿ ಉಡೀಸಾಗಿದೆ. ಪಾಕಿಸ್ತಾನದ ರಹೀಂ ಯಾರ್ ಖಾನ್ ಏರ್ಬೇಸ್ ಧ್ವಂಸ ಆಗಿದೆ. ಪಾಕ್ನ ಕರಾಚಿಯ ಮೇಲೆ ಭಾರತೀಯ ವಾಯುಸೇನೆ ದಾಳಿಯನ್ನ ಮಾಡಿದೆ. ಮೇ 9, 10ನೇ ತಾರೀಕಿನ ರಾತ್ರಿ ಪಾಕಿಸ್ತಾನದ ಕ್ಷಿಪಣಿಗಳನ್ನ ಹೊಡೆದಿದ್ದೇವೆ ಅಂತ ಹೇಳಿ ಈಗಾಗಲೇ ಸೇನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ. ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಭಸ್ಮಗೊಳಿಸಿದ್ದೀವಿ ಅಂತ ಹೇಳಿರೋದು. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಪಡೆಯ ಮಧ್ಯೆ ಅಪ್ರತಿಮ ಸಮನ್ವಯತೆ ಇದೆ. ಶತ್ರುಗಳ ಯುದ್ಧ ವಿಮಾನ ಗಡಿ ಪ್ರವೇಶ ಮಾಡುವುದಕ್ಕೂ ಮೊದಲೇ ಖಲಾಸ್ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಅವರು ಈಚೆ ಬರದಂಗೆ ನಾವು ನೋಡ್ತಾ ಇದ್ದೀವಿ. ಅವರ ಫೈಟರ್ ಜೆಟ್ಗಳನ್ನ ಉಡೀಸ್ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ. ಇನ್ನು ನಮ್ಮ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ಎಷ್ಟು ಹಾನಿಯಾಗಿದೆ, ಎಲ್ಲೆಲ್ಲಿ ಹಾನಿಯಾಗಿದೆ, ಏನೇನು ಹಾನಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಸಾಕ್ಷಿ ಸಮೇತ ಸೇನಾ ಅಧಿಕಾರಿಗಳು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. अफसोस इस बात का है कि पाकिस्तानी सेना ने हमारी लड़ाई आतंकवाद और आतंकवादियों के खिलाफ थी. इसलिए 7 मई को हमने केवल आतंकवादी ठिकानों पर ही हमला किया था. पर अफसोस इस बात का है कि पाकिस्तानी सेना ने आतंकवादियों का साथ देना उचित समझा और
इस लड़ाई को अपनी लड़ाई बना ली। इस परिस्थिति में हमारी जवाबी कार्यवाही अत्यंत आवश्यक थी और इसमें उनका जो भी नुकसान हुआ वे खुद इसके लिए जिम्मेदार हैं। हमारे आप इस लेयर को देखें तो आप समझ जाएंगे कि मैं आपको क्या बताने की कोशिश कर रहा हूं। तो अगर आप सारे सिस्टम्स को पार कर भी गए तो आपको फिर भी एयरफील्ड या लॉजिस्टिक इंस्टॉलेशन या जो भी चीज को आप टारगेट कर रहे हैं उसमें पहुंचने से पहले कोई ना कोई इस लेयर्ड ग्रिड का सिस्टम जरूर गिरा देगा। जो दुर्दशा कल आपने पाकिस्तान एयरफील्ड्स की देखी और शायद आज भी एयर मार्शल भारती की प्रेजेंटेशन में, हमारी एयरफील्ड्स हर प्रकार से ऑपरेशनल हैं। यही नहीं, पाकिस्तान के ड्रोन्स और वेपनाइज्ड यूएवीज से की गई हमलावर कोशिशें भी इस ग्रिड के कारण ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಮುಗಿದಿಲ್ಲ. ಭಾರತದ ಗುರಿ ಉಗ್ರರೇ ಹೊರತು ಪಾಕ್ ಸೇನೆಯಲ್ಲ ಅಂತ ಹೇಳಿ ಭಾರತೀಯ ಸೇನೆ ಹೇಳಿದೆ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅನ್ನುವಂತಹ ಸ್ಪಷ್ಟನೆ ಈಗ ಸಿಕ್ಕಿದೆ. ಇನ್ನು ಭಾರತದ ಟಾರ್ಗೆಟ್ ಉಗ್ರರು ಹೊರತು ಪಾಕಿಸ್ತಾನದ ಸೇನೆ ಅಲ್ಲ. ಪಾಕಿಸ್ತಾನ ಸೇನೆಯು ಉಗ್ರರಿಗೆ ಬೆನ್ನೆಲುಬಾಗಿ ನಿಂತಿದೆ. ಭಾರತದಿಂದ ಪಾಕಿಸ್ತಾನದ PL-15 ಕ್ಷಿಪಣಿ ಉಡೀಸಾಗಿದೆ. ಪಾಕಿಸ್ತಾನದ ರಹೀಂ ಯಾರ್ ಖಾನ್ ಏರ್ಬೇಸ್ ಧ್ವಂಸ ಆಗಿದೆ. ಪಾಕ್ನ ಕರಾಚಿಯ ಮೇಲೆ ಭಾರತೀಯ ವಾಯುಸೇನೆ ದಾಳಿಯನ್ನ ಮಾಡಿದೆ. ಮೇ 9, 10ನೇ ತಾರೀಕಿನ ರಾತ್ರಿ ಪಾಕಿಸ್ತಾನದ ಕ್ಷಿಪಣಿಗಳನ್ನ ಹೊಡೆದಿದ್ದೇವೆ ಅಂತ ಹೇಳಿ ಈಗಾಗಲೇ ಸೇನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ. ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಭಸ್ಮಗೊಳಿಸಿದ್ದೀವಿ ಅಂತ ಹೇಳಿರೋದು. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಪಡೆಯ ಮಧ್ಯೆ ಅಪ್ರತಿಮ ಸಮನ್ವಯತೆ ಇದೆ. ಶತ್ರುಗಳ ಯುದ್ಧ ವಿಮಾನ ಗಡಿ ಪ್ರವೇಶ ಮಾಡುವುದಕ್ಕೂ ಮೊದಲೇ ಖಲಾಸ್ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಅವರು ಈಚೆ ಬರದಂಗೆ ನಾವು ನೋಡ್ತಾ ಇದ್ದೀವಿ. ಅವರ ಫೈಟರ್ ಜೆಟ್ಗಳನ್ನ ಉಡೀಸ್ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ. ಇನ್ನು ನಮ್ಮ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ಎಷ್ಟು ಹಾನಿಯಾಗಿದೆ, ಎಲ್ಲೆಲ್ಲಿ ಹಾನಿಯಾಗಿದೆ, ಏನೇನು ಹಾನಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಸಾಕ್ಷಿ ಸಮೇತ ಸೇನಾ ಅಧಿಕಾರಿಗಳು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. पर अफसोस इस बात का है कि पाकिस्तानी सेना ने हमारी लड़ाई आतंकवाद और आतंकवादियों के खिलाफ थी। इसलिए 7 मई को हमने केवल आतंकवादी ठिकानों पर ही हमला किया था। पर अफसोस इस बात का है कि पाकिस्तानी सेना ने आतंकवादियों का साथ देना उचित समझा और इस लड़ाई को अपनी लड़ाई बना ली। इस परिस्थिति में हमारी जवाबी कार्यवाही अत्यंत आवश्यक थी और इसमें उनका जो भी नुकसान हुआ वे खुद इसके लिए जिम्मेदार हैं। हमारे आप इस लेयर को देखें तो आप समझ जाएंगे कि मैं आपको क्या बताने की कोशिश कर रहा हूं। तो अगर आप सारे सिस्टम्स को पार कर भी गए तो आप